ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹಾಯ್ ಚಾಚಿಪಿಟಿ. ನಮಸ್ಕಾರ. ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಚಾಚಿಪಿಟಿ. ಇತ್ತೀಚೆಗೆ ಕರ್ನಾಟಕದ ಜನತೆ ಅತಿ ಹೆಚ್ಚು ಮಗ್ನರಾಗಿರುವಂತಹ ಒಂದು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಾವು ಹೇಳಬಹುದೇ? ನೋಡ್ತೀನಿ. ನಮಸ್ಕಾರ. ಕಳೆದ ಒಂದು ತಿಂಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆಯಾದ ವಿಷಯಗಳು ಇವು: ಬಿಡಾಡಿ ಟೌನ್ಶಿಪ್ ಯೋಜನೆ ಮತ್ತು ಅದರ ಸುತ್ತ ನಡೆದ ಚರ್ಚೆಗಳು, ಫುಟ್ಪಾತ್ ತೆರವು ಮತ್ತು ಬೀಡಿ ವ್ಯಾಪಾರಿಗಳ ಬದುಕು ಬಗ್ಗೆ ನಡೆದ ಪ್ರತಿಭಟನೆ ಮತ್ತು ಚರ್ಚೆಗಳು, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಸುತ್ತ ನಡೆದ ರಾಜಕೀಯ ಚರ್ಚೆಗಳು, ಕನ್ನಡ ಭಾಷೆ ಮತ್ತು ಸೈನ್ ಬೋರ್ಡ್ ಸಂಬಂಧಿತ ವಿಚಾರಗಳು, ಬೆಂಗಳೂರು ಟ್ರಾಫಿಕ್ ಮತ್ತು ನಗರ ನಿರ್ವಹಣೆ ಸಮಸ್ಯೆಗಳು, ಭ್ರಷ್ಟಾಚಾರ ಸಂಬಂಧಿತ ಆರೋಪ ಪ್ರತ್ಯಾರೋಪಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೀರಲಾದ ವಿವಿಧ ಪ್ರತಿಭಟನೆಗಳು ಮತ್ತು ಸಾರ್ವಜನಿಕ ಘಟನೆಗಳು. ಈ ವಿಷಯಗಳು ಜನರ ಗಮನವನ್ನು ಸಾಕಷ್ಟು ಸೆಳೆದಿವೆ. E20 ಬಗ್ಗೆ ಒಂದು ನಿಮಿಷ. ಹೌದು, ಕಳೆದ ಒಂದು ತಿಂಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆಯಾದ ಸುಮಾರು 20 ವಿಷಯಗಳ ಸರಳ ಪಟ್ಟಿಯನ್ನು ಹೇಳ್ತೀನಿ. ಬಿಡಾಡಿ ಟೌನ್ಶಿಪ್, ಫುಟ್ಪಾತ್ ತೆರವು ಮತ್ತು ಬೀಡಿ ವ್ಯಾಪಾರಿಗಳು, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಕನ್ನಡ ಭಾಷೆ ಮತ್ತು ಸೈನ್ ಬೋರ್ಡ್ ವಿಚಾರಗಳು, ಬೆಂಗಳೂರು ಟ್ರಾಫಿಕ್, ನಗರ ನಿರ್ವಹಣೆ ಸಮಸ್ಯೆಗಳು, ಭ್ರಷ್ಟಾಚಾರ ಆರೋಪಗಳು, ವಿವಿಧ ರಾಜಕೀಯ ಪ್ರತಿಭಟನೆಗಳು, ರೈತರ ಬೇಡಿಕೆಗಳು ಮತ್ತು ಕೃಷಿ ಭೂಮಿ ಚರ್ಚೆಗಳು, ವೀರಲಾದ ರಾಜಕೀಯ ವಿಡಿಯೋಗಳು ಮತ್ತು ಟ್ರೋಲ್ಗಳ ಹೆಚ್ಚು ಚರ್ಚೆಯಾಗಿವೆ. ಜೊತೆಗೆ ಮಳೆ ಮತ್ತು ರಸ್ತೆ ಗುಂಡಿಗಳ ಸಮಸ್ಯೆ, ಕುಡಿಯುವ ನೀರಿನ ಮತ್ತು ನಗರ ಸೌಕರ್ಯ ಚರ್ಚೆಗಳು, ಕಾನೂನು ಮತ್ತು ಸುರಕ್ಷೆ ಸಂಬಂಧಿತ ಘಟನೆಗಳ ಬಗ್ಗೆ ಕೂಡ ಸಾಕಷ್ಟು ಮಾತಾಡಿದ್ದಾರೆ. E20 ಪೆಟ್ರೋಲ್ ಬಗ್ಗೆ ನೋಡ್ತೀನಿ. ಹೌದು, E20 ಪೆಟ್ರೋಲ್ ಕೂಡ ಇತ್ತೀಚೆಗೆ ಚರ್ಚೆ ಆಗಿರೋ ವಿಷಯಗಳಲ್ಲಿ ಒಂದಾಗಿದೆ. ರಾಮ ಮಂದಿರ ಒಂದು ನಿಮಿಷ. ರಾಮ ಮಂದಿರ ಭ್ರಷ್ಟಾಚಾರ. ಒಂದು ನಿಮಿಷ. ಹೌದು, ರಾಮ ಮಂದಿರದ ದೇಣಿಗೆ ನಿರ್ವಹಣೆ ಮತ್ತು ಅಕ್ರಮಗಳ ಆರೋಪಗಳು ಕೂಡ ರಾಜಕೀಯ ಮತ್ತು ಮಾಧ್ಯಮ ಚರ್ಚೆಗೆ ಕಾರಣವಾಗಿದೆ. ಧನ್ಯವಾದಗಳು ಚಾಚಿಪಿಟಿ. ಈಗ ನಾನು ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನನ್ನು ಒಬ್ಬ MLA ಅಂತ ಅಂದ್ಕೊಳ್ಳಿ. ಈ ಎಲ್ಲ ವಿಚಾರಗಳಿಗಿನ್ನ ಹೆಚ್ಚಾಗಿ ಜನಗಳಿಗೆ ಒಂದು ಪ್ರಾಜೆಕ್ಟ್ಗೆ ಈ ರೀತಿ ಎಷ್ಟು ಕೋಟಿ ನನಗೆ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಫೇಲ್ ಆಗಿದೆ, ಎಷ್ಟು ಫೈಲ್ಡ್ ಆಗಿದೆ, ಒಂದು ಗ್ರೀವಿಯನ್ಸಸ್ಸು ಅಂದರೆ ಎಷ್ಟೆಷ್ಟು ನಮಗೆ ಬಂದಿರುವಂತಹ ಬೇಡಿಕೆಗಳು ಪಟ್ಟಿಗಳು ಎಲ್ಲ ಬಂದಿದೆ, ಅದನ್ನು ಯಾವ ರೀತಿ ನಾನು ನೋಡ್ತಾ ಇದ್ದೀನಿ, ಅದಕ್ಕೆ ಎಷ್ಟು ಕೋಟಿ ಬಜೆಟ್ ಆಗಿದೆ ಆಗಿಲ್ಲ, ಇದೆಲ್ಲ ತೋರಿಸಿದ್ರೆ ಯಾವ ರೀತಿ ಇರುತ್ತೆ? ಚೆನ್ನಾಗಿರುತ್ತಾ? ನನ್ನ ಅಭಿಪ್ರಾಯದಲ್ಲಿ ಇದು ತುಂಬ ಉಪಯುಕ್ತವಾದ ವಿಚಾರ. ಈ ಥರ ಡ್ಯಾಶ್ಬೋರ್ಡ್ ಇದ್ದರೆ ಜನ ನೇರವಾಗಿ ಮಾಹಿತಿ ನೋಡಿ ಪ್ರಶ್ನೆ ಕೇಳಬಹುದು, ಉತ್ತರಗಳನ್ನು ಕೇಳಬಹುದು. ಇದು ಅಭಿವೃದ್ಧಿ ಮತ್ತು ಜವಾಬ್ದಾರಿ ಮೇಲೆ ಜೊತೆಗೆ ಹೆಚ್ಚು ಗಮನ ಸೆಳೆಯಲು ಸಹಾಯ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಆಗ ಜನ ಕಂಟಿನ್ಯೂಸ್ ಆಗಿ ಈ ರೀತಿ ಬೇರೆ ಬೇರೆ ವಿಷಯಗಳಿಗೆ ಅತಿ ಹೆಚ್ಚು ಗಮನ ಕೊಡೋದು ಬಿಟ್ಟು ಅಭಿವೃದ್ಧಿಗೆ ಗಮನ ಕೊಡಬಹುದು. ಏನಂತೀಯ? ನನ್ನ ಪ್ರಕಾರ ಹೌದು. ಸ್ಪಷ್ಟ ಮಾಹಿತಿ ಸಿಗದ್ರೆ ಜನ ಅಭಿವೃದ್ಧಿಯ ಮೇಲೆ ಹೆಚ್ಚು ಗಮನ ಹರಿಸಲು ಮತ್ತು ಆಧಾರಪೂರ್ವಕ ಚರ್ಚೆ ಮಾಡಲು ಸಹಾಯ ಆಗುತ್ತದೆ. ಓಕೆ, ಇದನ್ನು ಒಂದು ಉತ್ತಮ ಪ್ರಜಾಪ್ರಭುತ್ವ ಅಂತೀಯಾ? ಹೌದು, ಅದು ಉತ್ತಮ ಪ್ರಜಾಪ್ರಭುತ್ವದ ಒಂದು ಉದಾಹರಣೆ ಆಗಬಹುದು. ಓಕೆ, ಥ್ಯಾಂಕ್ ಯು ಚಾಚಿಪಿಟಿ. ಪರವಾಗಿಲ್ಲ. ಇದೆಲ್ಲ ನಾವು ಮಾತಾಡಿರೋದು ನೋಡಿ. ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ಬೋದು. ಪ್ರತಿಯೊಂದನ್ನು ತೋರಿಸ್ಬೋದು. ಸೊ ಚಾಚಿಪಿಟಿಗೆ ಕೊಟ್ಟರು ಕೂಡ ಒಂದು ಮಾಡೆಲ್ ಕೊಟ್ಬಿಡುತ್ತೆ. ಸೊ ಚಾಚಿಪಿಟಿಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನಮಗೆ ನಿಮಗೆ ಏನು ಗೊತ್ತು? ಯಾರನ್ನು ಬೈಬೇಕು ಯಾರನ್ನು ಬೈಬಾರ್ದು ಅಂತ, ಯಾವ ವಿಷಯ ಸರಿ ಯಾವ ವಿಷಯ ತಪ್ಪು ಅಂತ.
ಒಂದೆರಡು ವಿಷಯ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಈ ಚಾಟ್ ಜಿ ಪಿ ಟಿ ಕೊಟ್ಟಿದ್ದಂತಹ ಟಾಪ್ 20 ಏನೇ ಇರ್ಬೋದು, ಅದರಲ್ಲಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳಲ್ಲಿ ಜನರಿಗೇ ಓಟ್ ಕೊಟ್ಬಿಟ್ಟಿದ್ದರೆ ಅದ್ರ ಪಾಡಿಗೆ ಅದು ಆಗ್ತಾಯಿತ್ತಲ್ವ. ಅದನ್ನು ಒಂದು ಸಲ ಕೇಳ್ಬಿಡೋಣ ಚಾಟ್ ಜಿ ಪಿ ಟಿಗೆ. ಬಿಡಲ್ಲ, ಮತ್ತೆ ಕೇಳ್ತೀನಿ. ಹಾಯ್ ಚಾಟ್ ಜಿ ಪಿ ಟಿ. ಈಗ ಇತ್ತೀಚೆಗೆ ಕನ್ನಡ ಮಾತಾಡು ದಯವಿಟ್ಟು. ಖಂಡಿತವಾಗಿಯೂ ನೀವು ಯಾವ ರೀತಿಯ ವಿಚಾರಗಳ ಬಗ್ಗೆ ಗಮನ ಹರಿಸಲು ಇಷ್ಟಪಡ್ತೀರಿ? ನಿಮಗೆ ಏನು ಬೇಕು ತಿಳಿಯಲು? ಚಾಟ್ ಜಿ ಪಿ ಟಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಹೆಚ್ಚು ವಿದ್ಯಮಾನಗಳು ನಡೀತು. ಇದೆಲ್ಲ ಡೈರೆಕ್ಟಾಗಿ ಸರ್ಕಾರ ನಿರ್ಧಾರ ತಗೊಳ್ಳೋದು ಬದಲು ಜನರನ್ನೇ ಅಭಿಪ್ರಾಯ ಕೇಳಿದಿದ್ರೆ ಸ್ವಲ್ಪ ಗೊಂದಲಗಳು ಕಡಿಮೆ ಆಗ್ತಾಯಿತ್ತಲ್ವ? ಆ ಕಲ್ಪನೆಯಲ್ಲಿ ಖಂಡಿತ ಅರ್ಥ ಇದೆ. ಜನರ ಭಾಗವಹಿಸುವಿಕೆ ಇದ್ದರೆ ನಿರ್ಧಾರಗಳು ಹೆಚ್ಚು ಪಾರದರ್ಶಕವಾಗಿರುತ್ತವೆ, ಇದು ಸತ್ಯ. ಎಲ್ಲ ವಿಚಾರಗಳಲ್ಲೂ ಅಲ್ಲ, ಆದರೆ ದೊಡ್ಡ ಪ್ರಭಾವ ಬೀರುವ ವಿಷಯಗಳಲ್ಲಿ ಜನಾಭಿಪ್ರಾಯ ಸ್ಪಷ್ಟವಾಗಿ ದಾಖಲಿಸಿದರೆ ಗೊಂದಲ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಿದೆ. ಉದಾಹರಣೆಗೆ ದೊಡ್ಡ ಮೂಲ ಸೌಕರ್ಯ ಯೋಜನೆಗಳು, ಪಟ್ಟಣ ಯೋಜನೆಗಳು ಅಥವಾ ಪಾದಚಾರಿ ವ್ಯಾಪಾರಿಗಳ ಪುನರ್ವಸತಿ. ಹೀಗೆ ಒಂದು ಸರಳ ಡ್ಯಾಶ್ ಬೋರ್ಡ್ನಲ್ಲಿ ಒಂದು ಕಡೆ ಜನಾಭಿಪ್ರಾಯ, ಮತ್ತೊಂದು ಕಡೆ ಸರ್ಕಾರದ ಅಂತಿಮ ನಿರ್ಧಾರ ಮತ್ತು ಕಾರಣ ಎಂದು ತೋರಿಸಿದರೆ ಜನರು ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಇಂತಹ ಮಾದರಿ ಹೊಣೆಗಾರಿಕೆ ಮತ್ತು ನಂಬಿಕೆಯನ್ನು ಹೆಚ್ಚಿಸಬಹುದು. ಎಕ್ಸಾಂಪಲ್, ಈಗ ಫುಟ್ಪಾತ್ ತೆರವು ಇದರ ಬಗ್ಗೆ ಜನಗಳಿಗೆ ಓಟ್ ಬಿಟ್ಬಿಟ್ರೆ ಅತಿ ಹೆಚ್ಚು ಯಾವುದು ಬರುತ್ತೋ ಅದನ್ನು ಸರ್ಕಾರ ನಿರ್ಧಾರ ತಗೋಬೋದು. ಏನಂತೀಯ? ಯೋಚನೆ ಚೆನ್ನಾಗಿದೆ, ಆದರೆ ಕೆಲವು ಸವಾಲುಗಳಿವೆ. ಕೇವಲ ಬಹುಮತವನ್ನು ಆಧಾರವಾಗಿ ನಿರ್ಧಾರ ಕೈಗೊಂಡರೆ ಕೆಲವರು ಹಾನಿಗೊಳಗಾಗುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ ಫುಟ್ಪಾತ್ಗಳಲ್ಲಿ ಪಾದಚಾರಿಗಳ ಹಕ್ಕು ಒಂದೆಡೆ, ಬೀದಿ ವ್ಯಾಪಾರಿಗಳ ಜೀವನೋಪಾಯ ಮತ್ತೊಂದೆಡೆ. ಸಮತೋಲನ ಸಾಧಿಸುವ ವಿಧಾನ ಹೀಗಿರಬಹುದು: ಮೊದಲಿಗೆ ಸರ್ಕಾರ ಪ್ರಸ್ತಾವನೆ ಇಡಬೇಕು, ನಂತರ ನಾಗರಿಕರಿಂದ ಸಲಹೆ ಮತ್ತು ಮತ ಸಂಗ್ರಹಿಸಬೇಕು. ಆದರೆ ಅಂತಿಮ ನಿರ್ಧಾರದಲ್ಲಿ ಜನರ ಅಭಿಪ್ರಾಯ, ತಜ್ಞರ ಸಲಹೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಸೇರಿಸಿ ಕಾರಣಗಳೊಂದಿಗೆ ಸ್ಪಷ್ಟವಾಗಿ ಪ್ರಕಟಿಸಬಹುದು. ಅಂದರೆ ಜನರ ಧ್ವನಿಗೂ ಮಹತ್ವ, ಸರ್ಕಾರದ ಜವಾಬ್ದಾರಿಗೂ ಸ್ಪಷ್ಟನೆ. ಈ ಥರದ ಡ್ಯಾಶ್ ಬೋರ್ಡ್ಗಳಲ್ಲಿ ಜನರ ಅಭಿಪ್ರಾಯ ಏನು ಮತ್ತು ಅಂತಿಮ ನಿರ್ಧಾರ ಏಕೆ ಎಂದು ತೆರೆದಾಗ ತೋರಿದರೆ ಇನ್ನಷ್ಟು ಪಾರದರ್ಶಕತೆ ಬರುತ್ತದೆ. ಓಕೆ, ಒಂದು ಪ್ರಾಪರಾಗಿ ಒಂದು SOP ಇರಬೇಕು ಅಂತ ಹೇಳ್ತೀರಾ? ಹೌದು, ಸರಿಯಾಗಿ ಹೇಳಿದಿರಿ. ಒಂದು ಸ್ಪಷ್ಟ SOP ಇದ್ದರೆ ಪ್ರಕ್ರಿಯೆ ಎಲ್ಲರಿಗೂ ಅರ್ಥವಾಗುತ್ತದೆ. ಹಂತ ಹಂತವಾಗಿ ಏನು ಮಾಡಬೇಕು, ಯಾವಾಗ ಜನರಿಂದ ಅಭಿಪ್ರಾಯ ಕೇಳಬೇಕು, ಯಾವ ಮಾಹಿತಿ ಸಾರ್ವಜನಿಕವಾಗಿರಬೇಕು ಮತ್ತು ನಿರ್ಧಾರದ ಕಾರಣವನ್ನು ಹೇಗೆ ದಾಖಲಿಸಬೇಕು ಅನ್ನುವುದಕ್ಕೆ ಸ್ಪಷ್ಟ ನಿಯಮಗಳಿದ್ದರೆ ಅದು ಎರಡೂ ಜನರ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಅಧಿಕಾರಿಗಳಿಗೂ ಸ್ಪಷ್ಟತೆ ನೀಡುತ್ತದೆ. ಹೀಗೆ ನಿಯಮಿತ, ತೆರೆದ ಮತ್ತು ದಾಖಲಾಗಿರುವ ಪ್ರಕ್ರಿಯೆ ಇದ್ದರೆ ವಿವಾದಗಳು ಕಡಿಮೆಯಾಗುವ ಸಾಧ್ಯತೆ ಹೆಚ್ಚು. ಅಭಿವೃದ್ಧಿ ಹೆಚ್ಚುತ್ತದೆ ಅಲ್ಲವೇ? ಹೌದು, ನಿರ್ದಿಷ್ಟವಾಗಿ ಅಭಿವೃದ್ಧಿಗೂ ಸಹಾಯ ಆಗುತ್ತದೆ. ಏಕೆಂದರೆ ಪಾರದರ್ಶಕತೆ ಮತ್ತು ಜನಭಾಗವಹಿಸುವಿಕೆ ಇದ್ದರೆ ಯೋಜನೆಗಳು ಎಲ್ಲರಿಗೂ ಒಪ್ಪಿಗೆಯಾಗುತ್ತವೆ, ವಿರೋಧ ಕಡಿಮೆಯಾಗುತ್ತದೆ, ವಿಳಂಬಗಳು ಕಡಿಮೆಯಾಗುತ್ತವೆ, ಜನರ ಅಗತ್ಯಗಳಿಗೆ ತಕ್ಕಂತೆ ಯೋಜನೆ ರೂಪುಗೊಳ್ಳುತ್ತದೆ, ಅದರಿಂದ ದೀರ್ಘಕಾಲದ ಪ್ರಯೋಜನ ಹೆಚ್ಚುತ್ತದೆ. ಹೀಗಾಗಿ ಪಾರದರ್ಶಕ ಪ್ರಕ್ರಿಯೆ ಮತ್ತು ಸ್ಪಷ್ಟ SOP ಇದ್ದರೆ ಅಭಿವೃದ್ಧಿ ಸುಗಮವಾಗುತ್ತದೆ. ಧನ್ಯವಾದಗಳು ಚಾಟ್ ಜಿ ಪಿ ಟಿ, ನಿನಗೆ ತುಂಬ ಗೊತ್ತಿದೆ. ಧನ್ಯವಾದಗಳು. ನಿಮಗೆ ಮತ್ತೇನು ಬೇಕಾದರೂ ತಿಳಿಸಿ, ನಾನು ಸಹಾಯಕ್ಕೆ ಸಿದ್ಧ.